ಏನ್ ಪಾರ್ವತಿ ನೀನ್ ಹೇಳ್ತಾ ಇರೋದು? ಯಾರು ಹೇಳಿದ್ರು ನಿಂಗೆ? ಚಾರುನೇ ಹೇಳಿದ್ದತ್ಗೆ. ನಿನಗೆ ಯಾರೇ ಹೇಳಿದ್ದು? ಯಾರು ಹೇಳಿದ್ರೆ ನಾನ್ ಯಾಕೆ ನಂಬ್ತಾ ಇದ್ದೆ ಅತ್ತೆ? ಮಾವನ್ ಕೈನ ಆತಿನ ಕೈಯಲ್ಲಿಟ್ಟು ನಿಮ್ಮನ್ನ ಒಂದು ಮಾಡ್ತಾ ಇದ್ದೀನಿ ಅಂತ ದೊಡ್ಡಪ್ಪ ಅವ್ರು ಹೇಳ್ತಾ ಇದ್ದಿದ್ನ ನಾನೇ ನನ್ನ ಕಣ್ಣಾರೆ ನೋಡ್ಕೊಂಡ್ ಬಂದೆ. ನನ್ನ ಕೈಲಿ ನಂಬೋದಕ್ಕಾಗ್ತಾ ಇಲ್ಲ. ಯಾರೇ ತಪ್ಪು ಮಾಡಿದ್ರು ಸಹಿಸ್ಕೊಳ್ದೇ ಇರೋ ನಮ್ಮಣ್ಣ ಅಂತ ತಪ್ಪನ್ ಯಾಕೆ ಮಾಡ್ತಾನೆ? ಕನ್ಸಲ್ಲೂ ಕೂಡ ಮಾಡಲ್ಲ ಅಲ್ವಾ? ಹೊಲದ ಹತ್ರ ಕರೆಕ್ಟ್ ಆಗಿ ಇದೇ ಮಾತು ಹೇಳ್ದೆ ಅದಕ್ಕೆ ನಾನ್ ಚಾರುಗೆ. ಹಾ ಅಂದ್ರೆ ಅಂದ್ರೆ ನಿಮ್ಮ ಮಾತಲ್ಲಿ ಹೊರತು ನನ್ ಮಾತ ನೀವು ನಂಬಲ್ವಾ? ಆಗೋಯ್ತು, ಎಲ್ಲ ಮುಗಿದೋಯ್ತು. ದೊಡ್ಡಪ್ಪ ಪಾರ್ಟಿ ಬದಲಾಯಿಸಿ ಮಾವನ್ನು ಅದೇನು ಒಂದ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊತಾ ಇದ್ರೆ ನನ್ ಕರ್ಮಕ್ಕೆ ನನ್ ಸ್ವಂತ ಅತ್ತೆ ಕೂಡ ಅದನ್ನ ನಂಬ್ತಾ ಇಲ್ಲ. ಇವಾಗ ನಾನು ಏನ್ ಮಾಡ್ಬೇಕು? ಎಲ್ಲಿಗೆ ಹಾಳಾಗೋಗ್ಲಿ, ಎಲ್ಲಿ ಹೋಗಿ ಸಾಯ್ಲಿ? ಎಲ್ಲೋ ಬರ್ತಾ ಇರೋ ಪ್ರವಾಹ ನಮ್ಮನೆಗಾದ್ರೂ ಬರ್ಬಾರ್ದ? ಇಲ್ಲೇ ಮುಳುಗಿ ಸತ್ತು ಹೋಗ್ತಾ ಇದ್ದೆ. ನಮ್ಮಣ್ಣ ಹೀಗ್ ಮಾಡಿದಾನೆ ಅಂತ ನಂಬೋಕ್ ಆಗ್ತಿಲ್ಲ ಅಂತ ಹೇಳದ್ನೆ ಹೊರತು ನಿನ್ನ ನಂಬಲ್ಲ ಅಂತ ಹೇಳದ್ನಾ? ನಾನ್ ಇಲ್ವೇನೆ ನಿನ್ಗೆ? ನಡಿ, ಇವಾಗ್ಲೇ ಅಣ್ಣನ್ ಕೇಳೋಣ. ನಡಿ ಬಾರೆ. ಬಾ. ಅಂಕಲ್, ಈಗ ತಾನೇ ನಮ್ಮ ಮಮ್ಮಿ ಡ್ಯಾಡಿಗೆ ಕಾಲ್ ಮಾಡಿದ್ದೆ. ನಮ್ಮ ಮದುವೆಗೆ ಮುಹೂರ್ತ ಫಿಕ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದ ಹಾಗೆ ನನಗಿಂತ ನಮ್ಮ ಮಮ್ಮಿ ಡ್ಯಾಡಿನೇ ತುಂಬಾ ಎಕ್ಸೈಟ್ ಆಗ್ಬಿಟ್ರು. ಮುಹೂರ್ತ ಫಿಕ್ಸ್ ಆಗ್ತಿದ್ದ ಹಾಗೆ ಆ ಡೇಟ್ ನಮಗೆ ಹೇಳು, ತಕ್ಷಣ ಇಂಡಿಯಾಗೆ ಟಿಕೆಟ್ಸ್ ಬುಕ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ಪುರೋಹಿತರು ಬರ್ತಿದಾರಲ್ಲ, ಒಳ್ಳೆ ಮುಹೂರ್ತ ಇಡ್ತಿದ್ದ ಹಾಗೇನೆ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ರೆ ಆಯ್ತು. ಸರಿ ಅಂಕಲ್, ಥ್ಯಾಂಕ್ಸ್ ಅಂಕಲ್. 1 ಮಿನಿಟ್ ಅಂಕಲ್. ಹಲೋ, ಸೀನು, ಮಾವ, ನಡೀತಿರೋದನ್ನ ನೋಡ್ತಿದ್ಯಾಲ? ನಿಮ್ಮಿಬ್ರ ಕೈಯನ್ನು ಜೋಡಿಸಿ ನಾನು ಹೇಳಿದ್ದು ನೆನಪಿದೆ ತಾನೆ? ಹಾ ನೆನ್ಪಿದೆ ಮಾವ.